ಅಯ್ಯೋ ಚಿಕ್ಕಮ್ಮ, ನೀವ್ ಹೇಳ್ದಂಗ ನನ್ನ ಹೆಂಡತಿಗೆ ಜೋರ್ ಮಾಡಿದಕ್ಕೆ ನನ್ನ ಹೆಂಡತಿ ಮನೆ ಬಿಟ್ಟು ಹೋಯ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿ ಮನೆ ಬಿಟ್ಬಿಟ್ಟೆ ನೀವು ಹೊಂಟ್ಬಿಟ್ಲು. ಅಯ್ಯೋ ಈಗ ಮುತ್ತೆ ನಮ್ಮ ಮನೆಗೆ ಸುಮ್ಮನೆ ಬಿಡ್ತದ? ನಮ್ಮತ್ತೆ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ನಮ್ಮತ್ತೆ ಸಾಮಾನ್ಯ ಅಲ್ಲ. ಪೊದ್ದಿ ಹಿಂಗೆ ಅವ್ರ ಅಮ್ಮ ಬಂದ್ಲು ಅಂತಂದ್ರೆ ಮುಗಿಸ್ತಾಳಷ್ಟೇನಿ ನನ್ನ ಕತೆನ. ಲೋಪ ನನ್ನ ಮಗನೇ ಸಾಕಕ್ ಯೋಗ್ಯತೆ ಇಲ್ವಿಲ್ಲ ನಿನಗೆ ಅಂತ ಹೇಳ್ಬಿಟ್ಟು ಗ್ರಾಚಾರವ ಬುಡಿಸ್ಬಿಡ್ತಾಳೆ. ಹುಟ್ಟು ಬಜಾರಿನ ಮತ್ತೆ ಪೊದ್ದಿ ಅಂದ್ರೆ ಪೊದ್ದಿ ಎರಡರಷ್ಟು ಬಾಯಿ ಅವ್ರ ಅಮ್ಮಂದು. ಹೀಗೆ ಮನೆಗೋಯ್ತೀನಿ ಅಂತ ಹೇಳ್ತಾವಳೆ. ಮನೆಗೆ ಹೋಗ್ಬಿಟ್ರೆ ಹಂಗೆ ತಿರುಗ್ ಸುಮ್ಕೆ ಏನಿಯ ಸಂದಕ್ಕಿರಕಿಲ್ಲ. ನಮ್ಮ ಅತ್ತೆನ ಕರ್ಕೊಂಡು ನೆಟ್ಟು ಬಂದ್ಬಿಡ್ತಾಳ ಅವಾಗ. ಏಯ್ ಬಂದ್ರೆ ನಾನು ಇಲ್ವೇನ್ಲ ನೋಡ್ಕೊತೀನಿ ಸುಮ್ಕಿರ್ಲ ನೋಡ್ಲಾ. ನನಗೆ ನೆಮ್ಮದಿ ಬೇಕು ಮೊದಲು. ನಿನ್ನ ಹೆಂಡತಿಯಿಂದ ನನಗೆ ಯಾವ ನೆಮ್ಮದಿನೂ ಇಲ್ಲ. ನಿನ್ನ ಹೆಂಡತಿಯಿಂದ ಬರೀ ಕಿರಿಕ್ ಆಯ್ತಾಯ್ತು ನನಗಂತೂ. ಬೋಲು ಕಿರಿಕ್ ಮಾಡ್ತಾವಳು ನಿನ್ನ ಹೆಂಡತಿ ಅಂತೂ. ನೆಮ್ಮದಿ ಇಲ್ದಂಗೆ ಮಾಡ್ತಾವಳು ನಿನ್ನ ಹೆಂಡತಿ ನನಗಂತೂ. ಒಸಿ ಸುಮ್ಕಿರ್ಲ ನೀನು. ಸುಮ್ಕಿರೋದು ಕಲ್ತ್ಕ. ಒಯ್ತಾಳ ಹೋಗ್ಲಿ ಬಿಡು. ಅಲ್ಲ ಮಾತಿಗೆ ಮುಂಚೆ ಸಂಸಾರ ಹತ್ರ ಮಾಡೋ ಕೆಲಸನ ಮನೆ ವಿಷಯ ಎಲ್ಲನೂ ತಕೊಂಡು ಅದೇನಂತದ ಇನ್ಸ್ಟಾಗ್ರಾಮ್ಗೆ ಹಾಕ್ಬಿಟ್ಟು ಮನೆ ಮಾನ ಮುರ್ಬೋದೆಲ್ಲ ಬೀದಿಗೆ ಹಾಕ್ತಾವಳೆ. ಗೊತ್ತಾ ನಿಂಗೆ? ನನ್ನ ಮಗ ಬೀದಿನಾಗ ನಡ್ಕೊಂಡು ಹೋಯ್ತಿದ್ರೆ ಎಲ್ಲರೂ ಚೊಪ್ಪಲಿ ತಕೊಂಡು ಹೊಡಿತಾವ್ರಂತೆ. ನಾನು ಬಂದ್ಬಿಡ ಮಗ ಊರಿಗೆ ಅಂತ ಹೇಳ್ತೀವಿ. ನಾನು ಸರಿ ಕಣಮ್ಮ ಆಯ್ತು ಬತ್ತೀನಿ ಅಂತ ಹೇಳ್ತಿದ್ದ. ಆ ವಿಡಿಯೋ ಏನಾರ ಮಾಡಿ ಹಾಕ್ಬಿಟ್ರೆ ಬೀದಿನಾಗ ಆದಿನಾಗೆ ಓಡಾಡಂಗಿಲ್ಲ ಎಂಥದೂ ಇಲ್ಲ. ಹಂಗಾಯ್ತದೆ ಅಂತ ಕೆಲಸ ಮಾಡ್ತಾವಳು ನೀನು ಹೆಂಡ್ರು ಮಾನ ಮರ್ವಾದಿ ಬಿಟ್ಬಿಟ್ಟು. ನೋಡು ಒಯ್ತಾವಳ ಹೋಗ್ಲಿ ಸುಮ್ಕಿರು. 4 ದಿನ ಹೋಗಿ ಬುದ್ಧಿ ಕಲ್ತ್ಕೊಂಡ್ಬಿಟ್ಟು ಬರ್ತಾಳೆ. ಸದ್ಯ ಮನೆಯಾಗಿದ್ರೆ ಏನು ಮಾಡಿದ್ರು ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತಾಳೆ. ಯಾಕೆ ಬೇಕು ನಮಗೆ? ಬ್ಯಾಡ ಸುಮ್ಕಿರು. ಚಿಕ್ಕಮ್ಮ ಹಂಗಲ್ಲ ಚಿಕ್ಕಮ್ಮ, ಸುಮ್ಕೆ ನಾನು ಹೆಂಡ್ತಿನ ತಿರ್ಗಾ ಸಮಾಧಾನ ಮಾಡಕ್ಕಾಯ್ತದ? ಅವಳಿಗೆ ಹಂಗಿಷ್ಟನೋ ಹಂಗೇನಿಯ ಮಾಡೋದು. ನನಗೇನಿಯಕ್ಕೆ ಆಕುರ್ಸು ಹಾಕೋದು ಗಾಳಿ ಬಿಡ್ಸವಳೆ ಅಂತಂದ್ರೆ ಇನ್ನ ನೀವು ಇದು ಮಾಡ್ತೀರಾ? ಏನ್ ಮಾಡ್ಬೇಕು ಏನೋ ಗೊತ್ತಿಲ್ಲ. ಇವಳು ಬಜಾರಿ ಅಂತ ಗೊತ್ತಿತ್ತು ಚಿಕ್ಕಮ್ಮ ನನಗೆ. ಆದ್ರೆ ಇಂಥ ಹುಟ್ಟು ಬಜಾರಿ ಅಂತ ದೇವ್ರನೇ ಗೊತ್ತಿರಲಿಲ್ಲ ನನಗೆ. ಹೌದು ಬಜಾರಿ ಅಂತ ಅನ್ಕೊಂಡಿದ್ದೆ. ಈ ಪಾಟಿನೇ ಈ ರೇಂಜಿಗೆ ಬಜಾರಿ ತರನಿ ಯಪ್ಪ. ಅದು ಯಾರೋ ಕಂಡೋರ್ಗೋಸ್ಕರ. ಸುಮ್ಕಿರ್ಲ ನೀನು ಹೆಂಡ್ರನ್ನ ನೀನು ಅಡಕವಾಗಿ ಮಾಡಿಕೊಂಡಿಲ್ಲ. ಏನು ಅಡಕವಾಗಿ ಮಾಡಿಕೊಳ್ಳೋದು ಕಲಿಬೇಕು ನೀನು. ಅವಾಗೇನಿಯ ಬುದ್ಧಿ ಬರೋದು ನಿನಗೆ. ಇಲ್ಲ ಅಂದ್ರೆ ಆಗಕ್ಕಿಲ್ಲ. ನೋಡು ಒಯ್ತಾಳ ಹೋಗಿ 2 ದಿನ ಇದ್ದು ಅಲ್ಲೇನಿಯ ಅಲ್ಲಿ ತವ್ರ ಮನೆ ಏನಾಗೆ ಉಗಿಸ್ಕೊಂಡು ಗಂಡನ ಮನೆ ಬಿಟ್ಟು ಬಂದವಳೆ ಅಂತ ಉಗಿಸ್ಕೊಂಡು ಅವಳೇ ವಾಪಸ್ ಬರಲಿಲ್ಲ ಅಂದ್ರೆ ಆವಾಗ ನೀನು ಕೇಳು. ಅಂದ್ರೆ ವಾಪಸ್ ಬತ್ತಾಳ ಚಿಕ್ಕಮ್ಮ ಅವಳೇ ನೀನಿಯಾ? ಬರ್ದೆ ಇನ್ನೇನು ಮಾಡ್ತಾಳ? ಅವಳ್ದೇನು ಕೋಟೆ ದಿಸ್ವರು ಮನೆತನ ಅನ್ಕೊಬಿಟ್ಟ. ಬಂದೇ ಬತ್ತಾಳು ವಾಪಸ್ ಸುಮ್ಕಿರು. ಅತ್ತೊಯ್ತಾಳೆ ಇತ್ತು ಬತ್ತಾಳೆ ಇತ್ತೊಯ್ತಾಳೆ ಅತ್ತು ಬತ್ತಾಳೆ. ಅವ್ರ ಮನೆಗೆ ಏನೇನು ತೆಕ್ಕೆ ಕುಣಿತಾಯ್ತ ಕಾಸು ಇರಿಸ್ಕೊಳಕ್ಕೆ. ಅವಳ್ದು ಏನೂ ಗೊತ್ತಿಲ್ಲ. ನೀನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಹಿಂಗೆ ಓದೋಳಂಗೆ ಬತ್ತಳ ಬಾ. ಸದ್ಯ ಪೀಡೆ ತೊಲಗ್ತು ಅಂತ ಅನ್ಕೋತೀನಿ ನಾನಂತೂ. ಯವ್ವ ಈ ಪೊದ್ದಿ ಹೋಗ್ಲಿ ಆಮೇಕಿಂದ ನೋಡ್ಕೊತೀನಿ. ಸರಿ ಚಿಕ್ಕಮ್ಮ. ಹೆಂಗೆ ನಾವು ಈ ಪೊದ್ದಿನ ಸಾಗಾಕ್ಬಿಟ್ಟು ಹೆಂಗನ ಮಾಡಿ ಪೊದ್ದಿ ಹೋದ್ಮೇಲೆ ಕಿತ್ತೋಗಿರೋ ಇವಳನ್ನ ಮನೆಗಿರಿಸ್ಕೊಳ್ಳೋದೇ ಇಲ್ಲ. ಈಗ ಗಂಗಂಗೆ ಸಪೋರ್ಟ್ ಮಾಡ್ತಿರೋದು ಎಲ್ಲನೂ ಪೊದ್ದಿನೇ ತಾನೇ. ಈಗ ಪೊದ್ದಿನೇ ನೀಯ ಹೋದ್ಮೇಲೆ ಪೊದ್ದಿ ಹೋದ್ಮೇಲೆ ಇವಳು ನೇನು ಕಿರಿಸ್ಕೊಳ್ಳಿ. ಪೊದ್ದಿ ಹೋಗಿದ್ವಿ 1 ನಿಮಿಷದೊಳಗಡೆ ನೀನಿಯ ನಾನು ಅವಳನ್ನ ಮನೆಯಿಂದ ಈಚೆ ಕಡೆ ತಳ್ಳಿ ಆಮೇಕಿಂದ ನನ್ನ ಮಗನ ಮನೆ ಕರ್ಸ್ಕೊತೀನಿ. ಅವನೇನು ವಿಡಿಯೋ ಮಾಡಾಕೋದು, ನಾವು ವಿಡಿಯೋ ಮಾಡಾಕೋದು ಅಷ್ಟೇ ನೀನಿಯ. ಪೊದ್ದಿ ನಾವು ಬುದ್ಧಿವಂತರೇ ನೀನಿಯ, ನಮಗೂ ಬುದ್ಧಿ ಐತೆ. ಪೊದ್ದಕ್ಕ ನಿನ್ನ ಮನೆ ಬಿಟ್ಬಿಟ್ಟು ಹೋದ್ರೆ ಹೆಂಗಕ್ಕ? ನಿನ್ನ ಮನೆ ಬಿಟ್ಬಿಟ್ಟು ಹೋಗ್ಬೇಡ ಪೊದ್ದಕ್ಕ. ನೀನು ಹೋದ್ರೆ ನಮಗೆ ನನಗಂತೂ ಈ ಮನೆಯಾಗಿ ಯಾರೂ ಬೆಲೆ ಕೊಡೋಕ್ಕಿಲ್ಲ. ನಾನು ನಿಮ್ಮ ಮನೆಯಾಗಿ ಯಾರನ್ನ ಇರಿಸ್ಕೋತಾರೆ ಅಂತ ಅನ್ಕೊಂಡ ನೀನೇ ಗಂಡನ ಮೇಲೆ ಮುನಿಸ್ಕೊಂಡು ಹಿಂಗೆ ಮನೆ ಬಿಟ್ಬಿಟ್ಟು ಹೋಯ್ತಾ ಇದ್ರೆ ಹೆಂಗಕ್ಕ? ಅಕ್ಕ ನನ್ನ ಜೀವನಕ್ಕೂ ಆಪತ್ತು ಬಂದಂಗೆ ಆಯ್ತದೆ ಕಣ್ ಪೊದ್ದಕ್ಕ. ನಿನ್ನ ಮನೆ ಬಿಟ್ಬಿಟ್ಟು ಹೋಗ್ಬೇಡ. ನಿನ್ನ ಮನೆ ಬಿಟ್ಟು ಹೋಗಿಂದೇನೆನಿಯ ಆ ಬಂಗಾರಿ ನನ್ನನ್ನೇ ಮನೆ ಬಿಟ್ಬಿಟ್ಟು ಕಳಿಸ್ಬಿಡ್ತಾಳೆ. ಇದೆಲ್ಲ ಪಿಲಾನು ಆ ಬಂಗಾರಿ ಇದೇನೆನಿಯ. ಇದೇನು ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡ. ಆದ್ರೆ ನಾನು ಮನೆ ಬಿಟ್ಟು ಹೋಯ್ತೀನಿ ಅಂದ್ರೆ ನನ್ನ ಗಂಡ ಬಾಯಿ ಮುಚ್ಕೊಂಡಿದ್ನಲ್ಲ ಅದನ್ನು ಸಹಿಸಕ್ಕಾಯ್ತಿಲ್ಲ ನನ್ನ ಕೈಲಿ. ನಮ್ಮ ಅಮ್ಮಂಗೆ ಫೋನ್ ಮಾಡಿ ಆಗ್ಲೇನಿ ಹೇಳಿದೀನಿ. ನಮ್ಮ ಅಮ್ಮ ಬರ್ತದೆ ಇರು. ನೋಡು ನಾನು ಮನೆ ಬಿಟ್ಟು ಹೋಯ್ತೀನಿ ಅಂತ ಅನ್ಕೊಂಡ. ಅಯ್ಯೋ ರಾಮ, ನಾನು ಮನೆ ಬಿಟ್ಬಿಟ್ಟು ಹೋಗ್ಬಿಟ್ರೆ ಅಷ್ಟೇ ಏನಿಯ ಕತೆ. ನಾನು ಹೋಗ್ಬಿಟ್ರೆ ಇಲ್ಲಿ ಮುಳುಗಿಸ್ಬಿಡ್ತಾಳೆ ಈ ಬಂಗಾರಿ. ನಾನು ಮನೆ ಬಿಟ್ಟು ಹೋಗಕ್ಕಿಲ್ಲ. ಮತ್ತೆ ಬ್ಯಾಗ್ ಹಿಡ್ಕೊಂಡು ಹೊಂಟಿದ್ದೀರಾ? ನನ್ನ ಗಂಡ ಬಂದು ಹೋಗ್ಬೇಡ ಅಂತ ಹೇಳಿ ಅಂತ ಸುಮ್ಮನಂಗೆ ಬಂದೆ. ಮೊತ್ತ ಅಣ್ಣಯ್ಯ ಬಂದ್ಬಿಟ್ಟು ಹೋಗ್ಬೇಡ ಅಂತ ಹೇಳಲೇ ಇಲ್ವಲ್ಲ. ನೀವು ಅವ್ರ ಮುಂದೆ ನೀನು ನಡ್ಕೊಂಡ್ ಬಂದ್ರು ಆ ಅಣ್ಣಯ್ಯ ಏನು ಹೇಳಿಲ್ವಲ್ಲ, ಇರು ಅಂತ ನೀನು ಹೇಳಿಲ್ವಲ್ಲ. ಹೌದು ಹೇಳಿಲ್ಲ, ಆದ್ರೆ ಇವಾಗ ಹೇಳ್ತಾನೆ. ಎಲ್ಲ ಕೈ ಹೇಳ್ತಾನೆ. ಎಲ್ಲ ಬಂಗಾರಮ್ಮ ನಿನ್ ಗಂಡನ್ ತಲೆಗೆ ತುಂಬಿಟ್ಟು ಕಳ್ಸಿರೋದು. ಏನನ್ನ ಮಾಡ್ಕೊಂಡು ಹಾಳಾಗೋಗ್ಲಿ ಬುಟ್ಟಾಕು ಹಂಗೆ ಹಿಂಗೆ ಅಂತ ಎಲ್ಲ ತಲೆಗೆ ತುಂಬಿಟ್ಟಿರೋದು. ಅದಕ್ಕೆ ನೀ ಆ ಅಣ್ಣಯ್ಯ ತಲೆ ಕೆಡ್ಸ್ಕೊತಿಲ್ಲ ಅಂತ ಅನ್ನಿಸ್ತದೆ. ಪೊದಕ ಭಾಳ ಕಷ್ಟ ಆಯ್ತದಕ್ಕ. ನೀನಂತೂ ಹಿಂಗೆಲ್ಲ ಹಂಗೆ ಹಿಂಗೆ ಅಂತ ಮಾಡ್ಕೊಂಡು ಕುಂತ್ಕೊಂಡ್ರೆ ಭಾಳ ಕಷ್ಟ ಆಯ್ತದೆ ನೋಡು. ಹಿಂಗೆ ಮನೆ ಬಿಟ್ಬಿಟ್ಟು ಹೋಗ್ಬೇಡ. ಆ ಅಣ್ಣಯ್ಯ ಬಂದು ತಡಿಯೋದು ಇಲ್ಲ ಬುಟ್ಟಾಕು ಕನ್ಸ್ಯಾಕ ಕಾಣ್ತೀಯಾ? ನಮ್ಮ ಜನ ಎದ್ರುಕೊಂಡ್ರೆ ಎದುರಿಸ್ತಾರೆ. ನಾವೇ ಎದುರಿಸಕ್ಕೆ ನಿಂತ್ಬಿಟ್ರೆ ಮೀಕೊಂಡು ಸುಮ್ಕಾಯ್ತಾರೆ. ನೋಡು ನನ್ನ ಗಂಡ ಹೇಳ್ಕೆ ಮಾತು ಕೇಳೋ ಶಾನೆ. ಯಾರೇನು ಹೇಳಿದ್ರು ಅದನ್ನು ಕೇಳ್ತಾನೆ. ಈಗ ನಾನೇನು ಹೇಳಿದ್ರು ಅದನ್ನೇ ಕೇಳ್ತಾನೆ, ಅವ್ರೇನು ಹೇಳಿದ್ರು ಅದನ್ನೇ ಕೇಳ್ತಾನೆ. ಎಲ್ಲನೂ ಹಂಗೋ ಹಿಂಗೋ ಕೇಳ್ತಾನೆ ಇರ್ತಾನೆ. ಈಗ ಯಾಕೆ ನನ್ನ ಗಂಡನೇ ಬಂದು ಕೈ ಮುಗಿದ್ಬಿಟ್ಟು ಮನೆ ಬಿಟ್ಬಿಟ್ಟು ಹೋಗ್ಬೇಡ ಅಂತ ಈಗ ಅವನು ಹೇಳಂಗೆ ಮಾಡ್ಲಾ? ನಿಜವಾಗ್ಲೂ ಮಾಡ್ತೀರಾ? ಮತ್ತೆ ನಿಜವಾಗ್ಲೂ ಮಾಡ್ತೀನಿ.
ನಿಂಗೆ ಗೊತ್ತಾ ಮಾಡಿದಂಗೆ ನಾನು ಇರಕ್ಕಾಯ್ತದ? ಮಾಡೇ ಮಾಡ್ತೀನಿ, ನೋಡ್ತಾ ಇರು. ಫ್ರೆಂಡ್ಸ್, ನೋಡಿದ್ರ ಫ್ರೆಂಡ್ಸ್, ನಾನು ಪಾಪ ಒಂದು ಹುಡುಗಿಗೆ ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ಮನೆನಾಗ ನಿಂತ್ಕೊಂಡಿದ್ದಕ್ಕೆ ನನ್ನ ಗಂಡಂಗೆ ಉರಿ ತಡ್ಕೊಳಕ್ಕಾಗ್ದಿದ್ದಂಗೆ ಅವಳು ಇವಳು ಮಾತು ಕೇಳ್ಬಿಟ್ಟು ನನ್ನೇನಿಯ ಮನೆ ಬಿಟ್ಬಿಟ್ಟು ಹೋಗು ಅಂತ ಕಳಿಸ್ತಾವನೆ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ಹಿಂಗ್ ಮನೆ ಬಿಟ್ಟು ಹೋಯ್ತಿದ್ದೀನಿ ಫ್ರೆಂಡ್ಸ್. ನಮ್ಮ ಅಮ್ಮನ ಮನೆಗೆ ಹೋಯ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ನೋಡಿ ಫ್ರೆಂಡ್ಸ್, ನನ್ನ ಗಂಡ ಯಾರು ಅಂತ ಹೇಳ್ಬಿಟ್ಟು ನೋಡಿ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ತೋರಿಸ್ತೀನಿ ನೋಡಿ. ಇವನೇ ಫ್ರೆಂಡ್ಸ್, ನಾನು ಮುಂದೆ ನಿಂತ್ಕೊಂಡವನಲ್ಲ ಇವನೇ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಂಗೆ ಎಷ್ಟು ಅನ್ಯಾಯ ಮಾಡ್ತಾವನೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಹಿಂಗೆಲ್ಲ ಮಾಡ್ಬೋದಾ ಫ್ರೆಂಡ್ಸ್ ನನ್ನ ಗಂಡ? ನೀವೇ ಹೇಳಿ ಫ್ರೆಂಡ್ಸ್. ಒಂದು ಹುಡುಗಿಗೆ ಅನ್ಯಾಯ ಆಗ್ತೈತೆ, ಒಂದು ಹುಡುಗಿ ಜೀವನನ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ನಾನು ಒದ್ದಾಡ್ತಾ ಇದ್ರೆ ಇವನು ಅವಳು ಕಡೆನೇ ನೀ ಸೇರ್ಕೊಂಡು ಬೇರೆ ಆಪೋಸಿಟ್ ಅವ್ರ ಕಡೆ ಸೇರ್ಕೊಂಡ್ಬಿಟ್ಟು ನನ್ನೇ ಮನೆ ಬಿಟ್ಟು ಕಳಿಸ್ತಾವನೆ ಫ್ರೆಂಡ್ಸ್. ನಾನೀಗ ಮನೆ ಬಿಟ್ಬಿಟ್ಟು ಹೋಯ್ತಾ ಇದ್ದೀನಿ ಫ್ರೆಂಡ್ಸ್, ಅಮ್ಮನ ಮನೆಗೆ ಹೋಯ್ತಾ ಇದ್ದೀನಿ ಫ್ರೆಂಡ್ಸ್. ಇವನು ನೋಡಿ ಒಂದ್ಸಲ ಇವನು ಫೋಟೋನ ಹಾಕಿರ್ತೀನಿ. ಎಲ್ಲನ ದಾರಿಗಿರಿನಾಗೆಲ್ಲ ಸಿಕ್ಕಿದ್ರೆ ನಿಮ್ಮ ಕೈಗೆ ಏನು ಸಿಗ್ತದ ಮೆಟ್ ತಗೊಂಡೆ ಹೊಡೆದ್ಬಿಡ್ರಿ ಫ್ರೆಂಡ್ಸ್. ನಾನೇನು ಕೇಳಕ್ಕಿಲ್ಲ ಫ್ರೆಂಡ್ಸ್. ಒಬ್ರಿಗೆ ನ್ಯಾಯ ಕೊಡ್ಸಕ್ಕೆ ಅಂತ ಹೇಳ್ಬಿಟ್ಟು ಒಂಟ ಮೇಲೆ ಇಂಥವೆಲ್ಲ ಸ್ವಲ್ಪ 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 ಎಲ್ಲ ನಡೀತಿರ್ತವೆ ಫ್ರೆಂಡ್ಸ್. ಇಂಥವ್ರ ಬಗ್ಗೆ ನಾನು ಶಾನೆ ತಲೆ ಕೆಡಿಸ್ಕೊಳಕ್ಕಿಲ್ಲ ಫ್ರೆಂಡ್ಸ್. ನಮ್ಮ ಅಮ್ಮನ ಮನೆ ಐತೆ ಫ್ರೆಂಡ್ಸ್, ನಮ್ಮ ಅಮ್ಮನ ಮನೆಗೆ ಹೋಯ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಅಷ್ಟೇ ಏನಿಯ, ನಮ್ಮಮ್ಮ ನನಗೆ ಕಾಯ್ಕೊಂಡೈತೆ. ನಮ್ಮ ಅಮ್ಮಂಗೂ ಫೋನನ್ನು ಹಾಕಿದ್ದೀನಿ ಫ್ರೆಂಡ್ಸ್. ನಮ್ಮ ಅಮ್ಮನೂ ಬರ್ತದೆ, ನಮ್ಮ ಅಮ್ಮನೂ ಬಂದು ನನ್ನ ಕರ್ಕೊಂಡು ಹೋಯ್ತದೆ ಅಷ್ಟೇ ಫ್ರೆಂಡ್ಸ್. ನಾನು ಇನ್ನು ಹೊರಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಬ್ರಿಗೆ ಹೆಲ್ಪ್ ಮಾಡಕ್ಕೆ ನಿಂತ್ಕೊಂಡ್ರೆ ಎಷ್ಟು ಜನದ ಹತ್ರ ನಾವು ಮಾತುಗಳು ಕೇಳಬೇಕು, ಎಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್. ಬಂಗಾರಮ್ಮ ಏನೇನೋ ಮಾಡ್ತಾವಳೆ ಫ್ರೆಂಡ್ಸ್. ಅಯ್ಯೋ ಅಯ್ಯೋ ಅಯ್ಯೋ, ಇವಳೇನಾದ್ರೂ ವಿಡಿಯೋನ ಹಂಗೆ ಅನಿಯ ಇನ್ಸ್ಟಾಗ್ರಾಮ್ಗೆ ಹಾಕ್ಬಿಡ್ಲು ಅಂತಂದ್ರೆ ಬೀದಿ ಆದಿನಾಗ ನಾನು ನಡ್ಕೊಂಡು ಹೋಗಕ್ಕಾಯ್ತದ? ಅಯ್ಯೋ ದೇವ್ರೆ. ಲೇ ಪದ್ದಿ, ಯವ್ವ ಲೇ ಪದ್ದಿ, ಬುಡೇ ಲೇ ಪದ್ದಿ, ಅಯ್ಯೋ ಮನಿಯಾಳಿ ಬುಡೆ, ವಿಡಿಯೋ ಮಾಡ್ಬಿಡ ಬುಡೆ. ಯವ್ವ, ಅಲ್ಲಿ ನನ್ನ ತಮ್ಮಂಗೆ ಬೀದಿನಾಗೆಲ್ಲ ಇಟ್ಕೊಂಡು ಹೊಡಿತಾವ್ರಂತೆ. ಈಗ ನೀನೆಲ್ಲ ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ಬಿಟ್ಟೆ ಅಂತ ಹೇಳಿದ್ರೆ ದೇವ್ರಣೆಗುಣ್ವೆ ನನ್ನ ಹಾಕೊಂಡು ಚೆನ್ನಾಗಿ ಕಾರ ಹರಿತಾರೆ ಬುಡೆ. ನೋಡಿ ಫ್ರೆಂಡ್ಸ್, ಇವಾಗ ವಿಡಿಯೋ ಮಾಡಬೇಡ ಅಂತ ಹೇಳ್ಬಿಟ್ಟು ಎಷ್ಟು ಜೋರಾಗಿ ಕಿರ್ಚಾಡ್ತಾವನೆ ನೋಡಿ ಫ್ರೆಂಡ್ಸ್ ನನ್ನ ಗಂಡ. ಇವನೇ ಫ್ರೆಂಡ್ಸ್ ನನ್ನ ಗಂಡ. ಲೇ ಪದ್ದಿ ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ಬೇಡ ಕಣ್ಲೆ. ಲೇ ಪದ್ದಿ, ದಯವಿಟ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಡ. ನನ್ನ ಮಾತು ಕೇಳೆ ಪದ್ದಿ. ಮನೆ ಬಿಟ್ಬಿಟ್ಟು ಹೋಗ್ಬೇಡ ಪದ್ದಿ. ಮನೆ ಬಿಟ್ಬಿಟ್ಟು ಏನು ಹೋಗ್ಬೇಡ. ಅಯ್ಯೋ, ನೀನು ಮನೆ ಬಿಟ್ಬಿಟ್ಟಿಂದ ನಾನು ಕಳಿಸ್ಬಿಡ್ತೀನಿ ಅಂತ ಅನ್ಕೊಬಿಟ್ಟ. ಅಯ್ಯೋವ, ಏನು ಜೋರಾಗಿ ಒಂಚೂರು ಮಾತಾಡ್ಬಿಟ್ಟಿದ ತಕ್ಷಣ ಪಾಪ ಮಾಡ್ಕೊಂಬಿಟ್ಟು ನೀನು ಹಿಂಗೆ ಹೋಯ್ತೀನಿ ಅಂತ ಹೇಳಿದ್ರೆ ಹಂಗೆಲ್ಲ ಹೋಗ್ಬಾರ್ದು. ನೀನು ಇಲ್ಲೇ ಇರು, ನೀನು ಎಲ್ಗೂ ಹೋಗ್ಬೇಡ. ಲೋ, ಇದೇನೆಲ್ಲ ಮಾಡ್ತಿದೀಗ? ಎಂಟಿ ಮಾತು ಕೇಳ್ಕೊಂಡು ಎಂಟಿ ಮಾತು ಕಟ್ಕೊಂಡು ಇದೇನೆಲ್ಲ ಮಾಡ್ತಾ ಇದ್ದೀಗ ನೀನು? ಬುಡ್ಲಾ ನೀನು? ಹೋದ್ರೆ ಹೋಗ್ಲಿ, ಅವ್ರು ತೊಲಗುಲಿ. ಅಯ್ಯಪ್ಪ, ಇವಳು ನೊಯ್ಸ್ ಮಾಡ್ಕೊಂಡಿರ ಅಂತ ನಿನ್ಗೆಲ್ಲ ಬಂದೈ ದೊಡ್ಡರೋಗ? ಲೇ, ನೀನು ಹೋಗ್ಬೇಡ ಕಣೆ, ನೀನು ಹೋಗ್ಬೇಡ. ನೀನು ನೋಡಿ ಲಗೇಜ್ ಬ್ಯಾಗೆಲ್ಲ ಎತ್ಕೊಂಡು ಒಳಗಡಿಗೆ ನೋಡಿ, ಗಂಗಾ ಬ್ಯಾಗ್ ಎತ್ಕೊಂಡು ಒಳಗಡಿಗೆ ಕರ್ಕೊಂಡೋಗು. ಪದ್ದಿ ನೀನು ಬಿಟ್ಬಿಟ್ಟು ನಾನು ತವ್ರ ಮನೆ ಕಳಿಸ್ತೀನಿ ಅಂತ ಅನ್ಕೊಂಡಿನಿ. ಏನು ಕಳ್ಸಕ್ಕಿಲ್ಲ ನಾನು, ದೇವ್ರನ್ನೇ ಕಳ್ಸಕ್ಕಿಲ್ಲ. ನೀನು ಈ ಹಿಡಿಯೋ ಪಡಿಯಲ್ಲ ಏನು ಇದು ಮಾಡಕ್ಕೆ ಹೋಗ್ಬೇಡ. ನೀನು ಸುಮ್ಕೆ ಏನೇ ನೋಡಿ, ನನಗೆ ಗೊತ್ತು ನೀನು ಶಾನೆ PMS ಆಗಿದ್ದೀಗ ಅಂತ ಹೇಳ್ಬಿಟ್ಟು PMS ಆಗಿರೋದಕ್ಕೆ ನೀನು ಏನೇನೋ ಮಾಡ್ಕೊಂಡು ಇದು ಮಾಡ್ಬೇಡ. ನೋಡು, ನಿನ್ನ ಗಂಡ ನಾನು ಯಾವತ್ತು ನೀನು ಮನೆ ಬಿಟ್ಬಿಟ್ಟು ಕಳ್ಸಕ್ಕಿಲ್ಲ. ನೀನು ಹೊಸಿ ಸಮಾಧಾನ ಮಾಡ್ಕ. ನೀನು ಇದು ಮಾಡ್ಕೊಬೇಡ. ನೋಡಿ ನೀನು ಏನೋ ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀರಾ, ಇಲ್ಲ ಅಂತಂದ್ರೆ ಹಂಗೋ ಹಿಂಗೋ ಹೇಳ್ತಾ ಇದ್ದೀರಾ? ಏನಾರ ಐತೆ ಪಿರುತಿ ನನ್ನ ಮೇಲೆ? ಇಲ್ಲ ಇಲ್ವೋ? ಎಲ್ಲ ಬಂಗಾರಿ ಮೇಲೆ ಏನೋ ಗಿಫ್ಟ್ ಆಗೋಗ್ಬಿಟ್ಟೈತೇನೋ? ಇಲ್ಲ ಕಣಮ್ಮಿ, ಇಲ್ಲ. ನಾನು ಯಾಕೆ ಶಿಫ್ಟ್ ಮಾಡ್ಕೊಂಡ್ಲಿ? ನಾನು ಅಂಡ್ರು ಕಣೆ ನೀನು. ಅಯ್ಯೋಯ್ಯೋ, ನಾನು ಯಾಕೆ ಯಾರು ಮಾತೋ ಕೇಳಿ ಇದು ಮಾಡ್ಕೊಂಡ್ಲಿ? ನೋಡಿ ನೀನು ಒಳಗಡಿಕೆ ನೋಡಿ, ಸುಮ್ಕೆ ನೀಯ ಗಂಗಾ ಬ್ಯಾಗ್ ಎತ್ಕೊಂಡು ಕರ್ಕೊಂಡೋಗಿ ಒಳಗಡಿಕೆ ನೋಡಮ್ಮಿ. ನೀನು ಇಲ್ಲೇ ಇರು. ಏನೋ ಆಯ್ತು, ಆಗ್ಬಾರ್ದಾಯ್ತು. ಏನೋ ಜೋರಾಗಿ ವಾಪ್ದಾಗ ಒಂದು 2 ಮಾತು ಒಂದೇ ಅಷ್ಟಕ್ಕೆ ನೀನು ಬೇಜಾರು ಮಾಡ್ಕೊಂಡು ಕುಂತ್ಕೊಬಿಟ್ರೆ ಹೆಂಗೆ? 2 ಮಾತಿನ ನೀ ಹೇಳಿದ್ದಾನು. ನೀನು ಏನು ಬೇಜಾರು ಮಾಡ್ಕೊಂಡು ಮನೆ ಬಿಟ್ಬಿಟ್ಟು ಹೋಗೋಂಥ ಅವಶ್ಯಕತೆ ಏನು ಇಲ್ಲ. ನೀನೇನು ಹೋಗ್ಬೇಡ. ನೋಡಿ ಒಳಗಡಿಗೆ ಬ್ಯಾಗ್ ಎತ್ಕೊಂಡು. ಅಯ್ಯೋ, ನೀನು ಕೊಳಿಸ್ಬಿಡಕ್ಕಾಯ್ತದೆ ನಮ್ಮಿ. ನೋಡಿ. ಯಪ್ಪ, ನಿಮಗೆ ನನ್ನ ಮ್ಯಾಲೆ ಎಷ್ಟು ಪಿರುತ್ತೀರಿ. ನನ್ಗೆ ಹಂಗಂಗೆ ಹೇಳ್ದೆ, ನನಗೆ ಏನನ ಬ್ಯಾಗ್ ಎತ್ಕೊಂಡು ಹೊಂಟೇನ್ರಿ, ನನ್ನ ಗಂಡ ಹಿಂದಿಂದನೇ ಬಂದು ಬ್ಯಾಡ ಅಂತ ತಡಿತಾನೆ ಅಂತ ಹೇಳ್ಬಿಟ್ಟು ಅದು ನಿಜನೇ ಆಯ್ತು. ಯಪ್ಪ, ನಿಮಗೆ ನನ್ನ ಮ್ಯಾಲೆ ಎಷ್ಟು ಪಿರುತಿ ಐತೆ ಬುಡಿ. ನೀವು ಇಷ್ಟೊಂದು ಪಿರುತಿ ಇಟ್ಕೊಂಡು ಹೋಗ್ಬೇಡ ಅಂತ ಹೇಳಿದ್ರು ಹೋಗ ಅಂತ ದಡಬಡ್ಡಿ ನಾನಲ್ಲ. ಹೋಗೋದೇನೇ ಇಲ್ಲ ನಾನು. ನಿಮ್ಮ ಮಾತು ಬೆಲೆ ಕೊಟ್ಬಿಟ್ಟು ಇದೇ ಮನೆಯಾಗೇನೇ ಇರ್ತೀನಿ. ಪಾಪ. ಸರಿ ಆಯ್ತು ಬಿಡಿ, ಹೋಯ್ತೀನಿ. ನನಗೂ ಹೊಸಿ ಕೆಲಸ ಐತೆ ಒಳಗಡೆ. ಗಂಗಾ, ನಡಿಯ ಬ್ಯಾಗ್ ಎತ್ಕೊಂಡು ಒಳಗಡೆಗೆ ಹೋಗೋಣ. ನಾನು ಹೇಳಿಲ್ವಾ ಗಂಗಾ ನಿಂಗೆ, ನನ್ನ ಗಂಡ ನಾನು ಮನೆ ಬಿಟ್ಬಿಟ್ಟು ಹೋಯ್ತೀನಿ ಅಂದ್ರೆ ಕಳ್ಸಕ್ಕಿಲ್ಲ ಅಂತ? ಅಕ್ಕ, ನೀನು ಹೇಳ್ದೆ, ನಾನೇ ನಂಬಲಿಲ್ಲ. ಎಲ್ಲಿ ಬಿಡು ಅಂತ ಅನ್ಕೊಂಡೆ. ಅಷ್ಟಾಗಿ ನೋಡು, ಅವ್ರೇನೇನಿ ಆತಾಗ ಹೆಂಗೋನೂ ಇದು ಮಾಡಿದ್ರು. ಒಳ್ಳೆ ಬಂದ್ಬಿಟ್ಟು ಬೇಡ ಅಂತಂದ್ರು. ಒಳ್ಳೆ ಕೆಲಸ ಮಾಡಿದ್ರಿ. ಬರ್ರಿ ಒಳಗಡೆಗೆ ಹೋಗೋಣ. ನನ್ನ ಗಂಡ ನಿತ್ಯ ನನಗೆ ಗೊತ್ತಿಲ್ವೇ? ನನ್ನ ಗಂಡ ಏನು ಅಂತ ನನಗೆ ಗೊತ್ತಿಲ್ವೇ? ಬ್ಯಾರ್ಯಾರು ಗೊತ್ತಿಲ್ದಿದ್ದಂಗೆ ಇರ್ಬೋದು, ಆದ್ರೆ ನನಗೆ
ಸಂದ ಗೊತ್ತು ನನ್ ಗಂಡ ಏನು ಅಂತ ಹೇಳ್ಬಿಟ್ಟು ನೋಡಿ ನೋಡಿ ಒಳಗಡಿಕೆ ಬ್ಯಾಗ್ ನ ತಕೊಂಡ್ ನಡಿ. ಇದು ಖಾಲಿ ಬ್ಯಾಗು, ಈ ಬ್ಯಾಗ್ ಒಳಗಡೆ ಏನು ಇಲ್ವೇ ಇಲ್ವಲ್ಲ, ಬಟ್ಟೆ ಗಿಟ್ಟೆ ಎಲ್ಲ ನಾನು. ಹೇಯ್ ನಾನು ಹೇಳಿಲ್ವಾ ಹೋದ್ರೆ ಹೋಯ್ತಾಳೆ ಬುಡ್ಲಾ ಅಂತ ಹೇಳಿದ್ರೆ ನೀನ್ ಯಾಕ್ಲಾ ನಿನ್ ಎಂಡ್ರನ್ನ ಹೋಗ್ಬೇಡ 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 ಅಂತ ಹೇಳ್ಬಿಟ್ಟು ತಡ್ಕೊಂಡ್ ನಿಲ್ಲಿಸ್ದೆ. ವಾ ಚಿಕ್ಕಮ್ಮ, ನಿಮ್ಮ ಮಗ ಅಲ್ಲಿ ಬೆಂಗಳೂರಾಗಲ್ಲಿ ಪ್ಯಾಟರ್ನಾಗೆಲ್ಲ ಮೆಟ್ನೆಟ್ ತಿಂತವನಲ್ಲ, ನಾನು ಹಂಗೆ ಏನಾರ ಈಚೆ ಕಡೆ ಎಲ್ಲ ಮೆಟ್ನೆಟ್ ತಿನ್ಬೇಕೇನೋ. ಮಾತಿನ ಮುಂಚೆ ಎತ್ಕೊಂಡಾಗ್ಲೇ ವಿಡಿಯೋ ಮಾಡ್ತಾ ಇದ್ಲು. ಹಲೋ ಫ್ರೆಂಡ್ಸ್, ನನ್ನ ಗಂಡ ಮನೆಯಿಂದ ಈಚೆ ಕಡೆಗೆ ಆಗ್ತಾವನೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಇವನೇ ಫ್ರೆಂಡ್ಸ್, ಸರಿಲ್ಲ ಫ್ರೆಂಡ್ಸ್, ಹಂಗ್ ಫ್ರೆಂಡ್ಸ್ ಹಿಂಗ್ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ಲು. ಆ ವಿಡಿಯೋನ ಇನ್ಸ್ಟಾಗ್ರಾಮಾಗ ಹಾಕ್ಬಿಟ್ರೆ ಮುಗಿಯೋದು ನನ್ನ ಕತೆ ಎಲ್ಲನೂ. ನಿಮ್ಮ ಮಗನೂ ನೀವು ಹೆಂಗೆ ಮಕ್ಕೆ ಬೀದಿನಾಗೆಲ್ಲ ಉಗಿಸ್ಕೊತಾ ಇದ್ದೀರೋ ಹಂಗೇನೇ ನಾನು ಉಗಿಸ್ಕೋಬೇಕಿತ್ತು. ನೋಡಿ ಚಿಕ್ಕಮ್ಮ, ನನ್ನ ಕಷ್ಟ ನನಗೆ ಗೊತ್ತು. ನಾನೇನಾರ ಈಚೆ ಕಡೆ ಬೀದಿನ ಓಡಾಡ್ಬೇಕಾ ನಂಗೆ ಅವಮಾನ ಆಗ್ಬಿಟ್ರೆ ಹೆಂಗೆ ಸಹಿಸ್ಕೋಬೇಕು ಹೇಳು. ನೀವೇನೋ ಸಹಿಸ್ಕೊಂಡು ಕುಂತಿದ್ದೀರಾ, ನಾನು ಹೆಂಗೆ ಸಹಿಸ್ಕೊಂಡ್ಲಿ ಹೇಳಿ. ನನ್ನ ಕೈಲಂತೂ ಆಗಕ್ಕಿಲ್ಲ ಕಣಪ್ಪ, ಹಂಗೆಲ್ಲ ಸಹಿಸ್ಕೊಳಕ್ಕೂ ಮಾಡೋಕ್ಕೂ ನನ್ನ ಕೈಲಂತೂ ಆಗಕ್ಕಿಲ್ಲ. ಅದಕ್ಕೇನೆ ನಾನಂತೂ ಮನೆಗೆ ಬಿದ್ದಿದ್ರು ಪರವಾಗಿಲ್ಲ, ಮಾನ ಮರ್ಯಾದೆ ಕಳ್ಕೊಂಡು ಮಾತ್ರ ಬದುಕಕ್ಕಾಗಕ್ಕಿಲ್ಲ ನನ್ನ ಕೈಲಿ ಅಂತ ನಿನಗೆ ಬೇಡ ಅಂತ ಹೇಳಿದ್ದು. ನಿಮ್ಮಂಗೆ ನಾನು ಏಟುಗಳು ತಿನ್ಲೇನು? ಓ ಅವಳೇನು ಸಾಮಾನ್ಯ ಅನ್ಕೊಬಿಟ್ರ, ಭಾಳ ಕಿಲಾಡಿ ಅವಳೆ. ಹಾ ವಿಡಿಯೋಕ್ಕೆ ಎದ್ಕೊಂಬಿಟ್ಟು ನೀನು ಅವಳನ್ನ ಇರು ಅಂತ ಇರಿಸ್ಕೊಬಿಟ್ಟು ಇನ್ನೂ ಮನೆಗಿರೋರ್ನೆಲ್ಲ ಬೆದರ್ಸಂಗ್ ಮಾಡ್ಕ. ಅದೇನು ಅಂತ ಗಂಡ ಅಂತ ಇದು ಮಾಡ್ಕೊಂಡಿದ್ದೀಗೋ ನೀನಂತುನ್ವೆ. ಅಲ್ಲ ಎಂಡ್ರಿಗೆ ಎದ್ರಕತ್ತಿಗಲ್ಲ ನೀನು. ಮಕ್ಕಳು ಎದ್ಬಿಟ್ಬಿಟ್ಟು ನಿಂದೊಳೆ ಸೊರೈತು ಕಣ ನಿಂದಂತುನ್ವೆ. ಎಲ್ಲದಕ್ಕೂ ಎದ್ರಕೊಂಡು ನೀನು ನಿಮ್ಮಮ್ಮ ಹಿಂಗೆ ಏನಿಯ ಸಾಯಿರಿ. ಎಷ್ಟು ಹೇಳಿದ್ರು ಅಷ್ಟೇ ಏನಿಯ. ಇವತ್ತು ಪೊದ್ದಿ ಹೋಯ್ತಾಳೆ, ಹೆಂಗೋ ಆಯ್ತದೆ ನೆಮ್ಮದಿಯಾಗಿರ್ಬೋದು ಅಂತ ಅನ್ಕೊಂಡಿದ್ರೆ ಎಲ್ಲ ಹಾಳು ಮಾಡ್ಬಿಟ್ಟೆ ನೀನಂತುನ್ವೆ. ಥೂ, ನನಗೆ ನಿಮ್ಮ ಥರ ಆಗಕ್ಕೆ ಇಷ್ಟ ಇಲ್ಲ ಕಣಪ್ಪ. ಓ ಏನೋ ಬಿಡು, ಹೆಂಡ್ತಿ ಮನೆಗಿರ್ಲಿ ಸುಮ್ಕೇನಿಯ ಹಂಗೆಲ್ಲ ಉಗಿಸ್ಕೊಂಡು ಕ್ಯಾಕರ್ಸ್ ಉಗಿಸ್ಕೊಂಡು ಹಂಗೆಲ್ಲ ಮಾಡೋಕ್ಕಾಯ್ತದ? ಊರ್ ಜನ ಎಲ್ಲ ಮೆಟ್ನಾಗ ಹೊಡಿತಾರೆ ನನಗೆ, ಶಾನೆ ಹಿಂಗೆ ಹೆಂಡ್ತಿನ ಮನೆ ಬಿಟ್ಬಿಟ್ಟು ಕಳಿಸ್ತೀವಿ ಅಂತ. ನಾನು ಹೇಳಿಲ್ಲ ಅಂದ್ರೆ ಪೊದ್ದಿ ಬಾಯಿ ಸುಮ್ಮನೆ ಐತೆ ಅಂತ ಅನ್ಕೊಂಡ್ರ ಪೊದ್ದಿನೇನಿಯ ಊರವ್ರಿಗೆಲ್ಲ ಸಾರ್ಕೊಂಬಿಟ್ಟು ಬತ್ತಾಳೆ, ಊರವ್ರಿಗೆಲ್ಲನೂ. ನನಗೆ ಇಸಿ ಎಲ್ಲ ಬೇಕಿತ್ತ ಹೇಳು? ಬೇಡ ಕಣಪ್ಪ, ಬೇಡ 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 ನಂಗಂತೂ. ನೀವು ಹೆಂಗಾರ ಮಾಡ್ಕೊಳ್ಳಿ, ನಾನಂತೂ ಯಾರ್ದಾಗಿಲ್ಲ ಅಷ್ಟೇನೇನಿ. ಈ ಪೊದ್ದಿ ಆ ಟೇಮುಗೆ ತಕ್ಕಂಗೆ ಏನೋ ಒಂದು ಪ್ಲಾನ್ ಮಾಡ್ಬಿಟ್ಟು ಏನೋ ಒಂದು ಆಟ ಆಡ್ಬಿಟ್ಟು ಏನಾರ ಮಾಡ್ಬಿಟ್ಟಾಗ ನಿಲ್ಲಿಸ್ಬಿಡ್ತಾಳಲ್ಲ ಈ ಕಂತ್ರಿ. ಹೆಂಗೆ ಅಂತ ಈ ಪೊದ್ದಿ ಭಾಳ ಕಿಲಾಡಿ ಅವಳೆ, ಕಿಲಾಡಿನ ಕಿಲಾಡಿ ಈ ಪೊದ್ದಿ. ಆದರೂ ಏನಾರ ಮಾಡಲೇಬೇಕು.